ಈಗ ಮಾರೇಗೌಡರ ಅವಧಿಯಲ್ಲಿ ಎಷ್ಟು ಚೆಕ್ಗಳಿಗೆ ಸಹಿ ಆಗಿದೆ? ಲಲಿತಮ್ಮ ಜಿ ಟಿ ದೇವೇಗೌಡರ ಹೆಂಡತಿ ಅವರ ಅವಧಿಯಲ್ಲಿ ಎಷ್ಟು ಹಣ ಹೋಗಿದೆ? ಹಾಗೆ ಶಿವಮೊಗ್ಗದ ರಾಜು ಅವರು ಇದ್ದಾಗ ನಾನು ನನ್ನ ಅವಧಿನಲ್ಲಿ ಸುಮಾರು 3.5 ಕೋಟಿಯಷ್ಟು ಹಣ ವರ್ಗಾವಣೆ ಆಗಿದೆ. ಲಲಿತಮ್ಮ ಅವರ ಒಂದು ಕಾಲದಲ್ಲಿ ಒಂದು 8ರಿಂದ 9 ಕೋಟಿಯಷ್ಟು ವರ್ಗಾವಣೆ ಆಗಿದೆ. ರಾಜೂರವರ ಕಾಲದಲ್ಲಿ ಸುಮಾರು 1.5ರಿಂದ 2 ಕೋಟಿಯಷ್ಟು ಹಣ ವರ್ಗಾವಣೆ ಆಗಿರುವಂಥದ್ದು ತನಿಖೆಯಿಂದ ಗೊತ್ತಾಗಿರುವಂಥ ವಿಚಾರ. ಇದು ಆ 90 ಲಕ್ಷ ಏನು ಕ್ಯಾಶ್ ಇತ್ತು ಅದನ್ನು ಹೊರತುಪಡಿಸಿ ಎನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಇವರು ಏನು ಹಣವನ್ನು ವರ್ಗಾವಣೆ ಮಾಡಿಕೊಂಡ್ರು, ಏನು ಮಾಡಿದ್ರು, ಈ ಹಣ ವರ್ಗಾವಣೆ ಮಾಡಿದ್ದನ್ನು ಅವ್ರದ್ದೇ ಒಂದು ಇದರಲ್ಲಿ ಹೇಳ್ಕೊಳ್ಳೋ ಪ್ರಕಾರ ಏನು ನಿಮಗೆ ಕೊಟ್ಟಿಲ್ಲ, ಇಲ್ಲ ನಮಗೆ, ನಾವು ಸಂಸ್ಥೆಯ ಹಿತದೃಷ್ಟಿಯಿಂದ ನಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಂಸ್ಥೆಯ ಏಳಿಗೆಗೆ ನಾವು ಕೆಲಸವನ್ನು ಮಾಡಿದ್ದೇವೆ. ಅಷ್ಟು ಪ್ರಾಮಾಣಿಕವಾಗಿ ನಾವು ಆ ಸಂಸ್ಥೆಯನ್ನು ಕಟ್ಟಿದ್ದೇವೆ ಎನ್ನುವಂಥದ್ದು ನಮಗೆ ಪ್ರಾಮಾಣಿಕವಾದಂಥ ವಿಚಾರವನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವರು ಹೇಳ್ಕೊಳ್ತಾರೆ, ಈ ರೀತಿಯಾದಂಥ ಹಣವನ್ನು ವರ್ಗಾವಣೆ ಮಾಡಿಕೊಂಡು ತಾನು ಒಂದು ಮನೆಯನ್ನು ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾರೆ, ಒಂದು ಸೈಟನ್ನು ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾರೆ, ಹಾಗೆ ಅವರ ಊರಲ್ಲಿ ಜಮೀನನ್ನು ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾರೆ, ಎಲ್ಲ ಇದರಿಂದ ಅವ್ರು ಹೇಳ್ತಾರೆ, ಇದರಿಂದ ನಾನು ತಗೊಂಡೆ, ಈ ಕಾಲದಲ್ಲಿ ತಗೊಂಡೆ ಅಂತ ಹೇಳಿ, ಮತ್ತು 2 ಕಾರುಗಳನ್ನು ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಇವೆಲ್ಲವನ್ನೂ ಕೂಡ ತನಿಖಾಧಿಕಾರಿಗಳು ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ, CIDನವರು ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಅವರ ಪ್ರಾಪರ್ಟಿಗೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಲೆಟ್ರನ್ನು ಕೊಟ್ಟು ಅದು ವಹಿವಾಟು ನಡಿಬಾರ್ದು ಅಂತ ಹೇಳಿ ನಾವು ಮನವಿ ಮಾಡಿದ್ದ ಆಧಾರದ ಮೇಲೆ ಅಧಿಕಾರಿಗಳು ಅದಕ್ಕೆ ಪತ್ರಗಳನ್ನು ನೀಡಿದ್ದಾರೆ. ಇದು ಕೂಡ ಚಂದ್ರಶೇಖರ್ ಅವ್ರಿಗೆ ನಿಜವಾದ ಕಾಳಜಿ ಇದ್ದಿದ್ದರೆ 2025ರಲ್ಲಿ ಕಾನೂನು ವಿರುದ್ಧವಾಗಿ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸ್ಕೊಂಡು ಕಾರ್ ತಗೊಂಡು ಏನಿಡೀ ಸುತ್ತಾ ಇದ್ರು ನಾನು ಅಧಿಕೃತ ಅಧ್ಯಕ್ಷ ಅನ್ನೋಂಥವ್ರು, ಈ ರೀತಿಯಾದಂಥ ಯಾವುದೇ ಕೆಲಸಗಳನ್ನು ಅವರು ಮಾಡಲಿಲ್ಲ. ಅವ್ರದ್ದು ಒಂದೇ ಕೇವಲ ವಿಚಾರ ಏನಂದರೆ ನಾನು ಹಣ ಕಟ್ಟಿಸ್ತೀನಿ ಎನ್ನುವಂಥದ್ದು ಒಂದು ಹೇಳ್ಕೊಂಡು, ಜೊತೆಗೆ ಅವ್ರು ಹೇಳ್ತಾರೆ ನಾನು ಹಣವನ್ನು ಕಟ್ಬಿಡ್ತೀನಿ ಅಂತ ಹೇಳ್ಕೊಂಡು, ಹಣವನ್ನು ತಾವು ದುರುಪಯೋಗ ಮಾಡ್ಕೊಂಡ್ಲಿಲ್ಲ ಅಂದರೆ ನೀವು ಹಣವನ್ನು ಕಟ್ತೀವಿ ಅಂತ ಯಾಕೆ ಹೇಳ್ತೀರಿ? ಈಗ ಆಶಾಲತಾ ಅವರನ್ನು ನೇಮಕ ಮಾಡಿದ್ದು ಚಂದ್ರಶೇಖರ್, ಯಾವುದೇ ದಾಖಲೆಗಳಿಲ್ಲದೆ, ಯಾವುದೇ ಪ್ರೊಸೀಜರ್ ಇಲ್ಲದೆ ನೇಮಕ ಮಾಡಿದ್ದು ಮೊದಲನೇ ಅಪರಾಧ ಚಂದ್ರಶೇಖರ್ದು. ಖಂಡಿತ. ಸೊ ಇಷ್ಟೆಲ್ಲ ಆಗೋದಕ್ಕೂ ಚಂದ್ರಶೇಖರ್ ಅವರೇ ಕಾರಣ. ಖಂಡಿತ. ಅವತ್ತು ಈ ಆಶಾಲತಾರವರನ್ನು ಕಾನೂನಾತ್ಮಕವಾಗಿ ನೇಮಕ ಮಾಡಿಕೊಂಡು ಕಾನೂನಾತ್ಮಕವಾಗಿ ಜವಾಬ್ದಾರಿ ಕೊಟ್ಟಿದ್ದಿದ್ರೆ ಅವರು ಈ ಒಂದು ಲೋಪಗಳು ಏನೂ ಆಗ್ತಿರಲಿಲ್ಲ ಅನ್ನೋವಂಥದ್ದನ್ನು ಸ್ಪಷ್ಟವಾಗಿ ವಿಚಾರಣಾಧಿಕಾರಿಗಳು ಹೇಳ್ತಾರೆ. ಮುಂದುವರೆದಂತೆ ನನ್ನ ಅವಧಿನಲ್ಲಿ ಪ್ರೊಸೀಜರ್ ಫಾಲೋ ಮಾಡಿರಲಿಲ್ಲ, 17ರಲ್ಲಿ ಅವ್ರನ್ನ ಪರ್ಮನೆಂಟ್ ಮಾಡಿದ್ರು ಅಂತ ಹೇಳಿ ಬೆಳಗ್ಗೆ ಯಾವುದೋ ಆ ಚಾನಲಲ್ಲಿ ನೋಡ್ತಾ ಇರುವಾಗ ನಾನು ಅದನ್ನು ಗಮನಿಸಿದೆ. ಸ್ವಾಮಿ, ಇವರು 2015ರಲ್ಲಿ ನೇಮಕಾತಿ ಮಾಡ್ಕೊಂಡಿದ್ರು, ಪ್ರೊಬೇಷನರಿ ಪೀರಿಯಡ್ ಅಂತ ಕೊಟ್ಟಿದ್ರು. ನಿಯಮಾನುಸಾರ ಅದು ಬೋರ್ಡಿಗೆ ಬಂತು. ಪ್ರೊಬೇಷನರಿ ಪೀರಿಯಡ್ ತಗೊಳ್ಳುವಾಗಲೇ ಎಲ್ಲ ಕಾನೂನಿನ ಒಂದು ಉಲ್ಲಂಘನೆ ಮಾಡಿ ತಗೊಂಡಿದ್ದಾರೆ. ಕಾನೂನನ್ನು ಅಳವಡಿಸ್ಕೊಂಡು ತಗೊಳ್ಬೇಕಾಗಿತ್ತು, ಡಿಪಾರ್ಟ್ಮೆಂಟ್ನವ್ರನ್ನ ಕರೆದು ಇಂಟರ್ವ್ಯೂ ಮಾಡಬೇಕಾಗಿತ್ತು. ಅದೆಲ್ಲವನ್ನು ಬಿಟ್ಟು ತಾವೇ ನಾನು ತಮಗೆ ದಾಖಲೆಗಳಲ್ಲಿ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ನಾವು ನಿಯಮಾನುಸಾರ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಮುಗಿದಿದೆ, ಅವರಿಗೆ ಪರ್ಮನೆಂಟ್ ಆಗಬೇಕು ಅನ್ನುವಂಥದ್ದು ಬೋರ್ಡಿನ ತೀರ್ಮಾನದಂತೆ, ಸರ್ವಾನುಮತದ ತೀರ್ಮಾನದಂತೆ ಅವರನ್ನು ಮಾಡಿದ್ದೇವೆ. ಸೊ ಅವತ್ತಲ್ಲ ಅವರನ್ನು ವೆರಿಫೈ ಮಾಡಬೇಕಾಗಿರುವಂಥದ್ದು, ಪ್ರೊಬೇಷನರಿ ತಗೊಳ್ಳುವಾಗಲೇ ಅವರು ವೆರಿಫೈ ಮಾಡಬೇಕಾಗಿತ್ತು. ಸೊ ಈ ರೀತಿಯಾಗಿ ಚಂದ್ರಶೇಖರ್ ಅವರು ಏನು ಆರೋಪ ಮಾಡ್ತಿದ್ದಾರೆ ಇವತ್ತು, ತಮ್ಮ ಸ್ವಾಹಿತಾಸಕ್ತಿಯಿಂದ, ಸ್ವಾರ್ಥದಿಂದ ಮಹಾಮಂಡಳದ ಹಿತಾಸಕ್ತಿಯನ್ನು ಬಲಿಕೊಟ್ಟು ಕೇಸ್ ವಾಪಸ್ ತಗೊಂಡು ಬಂದಿದ್ದಂಥ ಚಂದ್ರಶೇಖರ್ ಅವರು ಇವತ್ತು ಏನು ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಹೇಳ್ತಿದ್ದಾರೆ, ಬಹುಶಃ ನನ್ನ ಆತ್ಮೀಯ ಸ್ನೇಹಿತರವರು ಸ್ವಂತ ಬುದ್ಧಿಯಿಂದ ಅಥವಾ ತಾವು ಸ್ವಇಚ್ಛೆಯಿಂದ ಅದನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ನನಗೆ
ಮೇಲ್ನೋಟಕ್ಕೆ ಅನ್ನಿಸ್ತಾ ಇರುವಂಥದ್ದು. ಹಾಗೆ ನಾವು ಈ ಹಣವನ್ನು ಏನು ಆಕೆ ದುರುಪಯೋಗ ಮಾಡಿಕೊಂಡಿದ್ದಾರೆ, ಪ್ರತಿ ಪೈಸೆಯೂ ಕೂಡ ಮಹಾಮಂಡಲಕ್ಕೆ ವಾಪಸ್ ಬರಬೇಕು. ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿದ್ದಂಥ ಅವಧಿನಲ್ಲಿ 350ರಿಂದ 400 ಸೊಸೈಟಿಗಳು ಅಷ್ಟೇ ಇದ್ದಿದ್ದು ರಾಜ್ಯದಲ್ಲಿ. ಇವತ್ತು 2300 ಸಂಸ್ಥೆಗಳಿದೆ. ನಾನು ನನ್ನ ಅವಧಿಯಲ್ಲಿ 3 ವರ್ಷ, ಲಲಿತಮ್ಮವ್ರ ಅವಧಿಯಲ್ಲಿ 4 ವರ್ಷ, ರಾಜು ಅವಧಿಯಲ್ಲಿ 1 ವರ್ಷ ಇಡೀ ರಾಜ್ಯವನ್ನು ಸುತ್ತಿ ವ್ಯವಹಾರವನ್ನು ಬಲಿಷ್ಠಗೊಳಿಸ್ತಾ ಸಂಸ್ಥೆಗೆ ಸ್ವಂತ ಕಟ್ಟಡವನ್ನು ನೀಡ್ತಾ ಒಂದು ಕಟ್ಟಡವನ್ನು ಕೊಟ್ಟಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡಿದ್ದೇವೆ. ಚಂದ್ರಶೇಖರ್ ಅವ್ರದ್ದು ಫೆಡರೇಷನಿನ ಅಭಿವೃದ್ಧಿಗೆ ಯಾವುದೇ ರೀತಿಯ ಕಾಣಿಕೆ ಇಲ್ಲ. ಇವತ್ತು ಬಂದು ನಾನು ಏನೋ ಮಾಡಕೊಡ್ತೀನಿ, ನಾನು ಏನೋ ಮಾಡ್ತಿದ್ದೀನಿ ಅನ್ನುವಂಥದ್ದು ಅವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಪ್ರಮುಖವಾದಂಥ ವಿಚಾರವನ್ನು ತಾವು ಗಮನಿಸಬೇಕು. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶ ನೀಡಿತು ಮರುಚುನಾವಣೆ ನಡಿಬೇಕು ಅಂತ ಹೇಳಿ. ಮರುಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವರು ನಾನು ಅಧ್ಯಕ್ಷ ಆಗಬಾರ್ದು ಅಂತ ಹೇಳಿ ಇವರಿಂದ ಯಾರಿದ್ದಾರೆ ಇವತ್ತು ಇವರನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಿದ್ದಾರೆ, ಆ ವ್ಯಕ್ತಿ ನನ್ನ ಜೊತೆ ಇದ್ದಂಥ ಕೆಲವು ನಿರ್ದೇಶಕರುಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅವರನ್ನು ನೀವು ವೋಟ್ ಹಾಕಬಾರ್ದು, ಮಾರೇಗೌಡನ ಬಿಟ್ಟು ಬೇರೆ ಯಾರನ್ನಾದರೂ ಮಾಡಿ ಅಂತ ಹೇಳ್ತಾರೆ.